ನಮ್ಮ ದೇಶದ ವಿರುದ್ಧ ದಂಡೆತ್ತಿ ಬಂದರೆ ನಾವು ಇಂಡಿಯಾದ ಜೊತೆ ಇದ್ದುಕೊಂಡು ಅವರ ವಿರುದ್ಧವಾಗಿ ಹೋರಾಡಬೇಕು ಅಂತ ನಮ್ಮ ಪೂರ್ವಿಕ ಉಲಮಾಗಳು ನಮಗೆ ಕಲಿಸಿದ್ದಾರೆ. ಅದು ಈಗಾಗಲೇ ನಮ್ಮ ನಮಾಜಿನ ಮುಂಚಿತವಾಗಿ ನಾವು ನಿರ್ವಹಿಸಿದಂತಹ ಏನ ಕುತುಬ ಭಾಷಣ ಇದ್ದೇವೆ, ಆ ಭಾಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ರಾಷ್ಟ್ರಕ್ಕಾಗಿ ನಾವು ದುವಾ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ಅದೇ ರೀತಿ ಈಗ ದರ್ಗಾದ ಮುಂಭಾಗದಲ್ಲಿ ಜಿಯಾರತ್ ಮಾಡುವಾಗ ಕೂಡ ನಾವು ಪ್ರಾರ್ಥನೆ ಮಾಡಿದೆವು. ನಮ್ಮ ರಾಷ್ಟ್ರದ ಸೈನಿಕರಿಗೆ ನೈತಿಕ ಬೆಂಬಲವನ್ನು ನೀಡಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈಗ ವಿಶೇಷವಾಗಿ ಎಲ್ಲರನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳು ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ನಾವು ಇವತ್ತು ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ರಾಷ್ಟ್ರದ ಶ್ರೇಯಾಭಿವೃದ್ಧಿಗಾಗಿ ಹೋರಾಡುತ್ತಿರುವಂತಹ ಗಡಿ ಭಾಗದಲ್ಲಿ ಹೋರಾಡುತ್ತಿರುವಂತಹ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಸೂಚಿಸಿ ನಾವು ಇಲ್ಲಿ ಸಭೆ ಸೇರಿದ್ದೇವೆ. ಒಂದು ವೇಳೆ ನಮ್ಮ ರಾಷ್ಟ್ರ ಅಭಿವೃದ್ಧಿಯಾದರೆ, ನಮ್ಮ ರಾಷ್ಟ್ರ ಸುರಕ್ಷಿತ ಹೊಂದಿದರೆ ಮಾತ್ರ ನಮಗೆ ಇಲ್ಲಿ ಭವಿಷ್ಯ ಇರುವುದು. ಯಾರೇ ಶತ್ರುಗಳಾಗಿರಬಹುದು, ಅದು ನಮ್ಮ ಉಲಮಾಗಳು ಹೇಳಿದ್ದಾರೆ, ಪೂರ್ವಿಕ ಉಲಮಾಗಳು. ಒಂದು ವೇಳೆ ಸೌದಿ ಅರೇಬಿಯಾ ಆದರೂ, ಮಕ್ಕಾ ಮದೀನಾ ಏನ ಪವಿತ್ರ ಭೂಮಿ ಇರುವಂತಹ ಸೌದಿ ಅರೇಬಿಯಾ ನಮ್ಮ ದೇಶದ ವಿರುದ್ಧ ದಂಡೆತ್ತಿ ಬಂದರೆ ನಾವು ಇಂಡಿಯಾದ ಜೊತೆ ಇದ್ದುಕೊಂಡು ಅವರ ವಿರುದ್ಧವಾಗಿ ಹೋರಾಡಬೇಕು ಅಂತ ನಮ್ಮ ಪೂರ್ವಿಕ ಉಲಮಾಗಳು ನಮಗೆ ಕಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಾತೃ ದೇಶದ ಪ್ರೀತಿ ಅದು ನಮ್ಮ ಈಮಾನ್ನ ಅಂಶ, ಇಸ್ಲಾಂ ಧರ್ಮದೊಂದು ಅವಿಭಾಜ್ಯ ಅಂಗವಾಗಿದೆ. ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡಬೇಕು. ಇಡೀ ದೇಶದ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ಇವತ್ತು ಇಂತಹ ಪ್ರಾರ್ಥನೆ ನೆರವೇರ್ತಾ ಇದೆ. ನಮ್ಮ ನಾಯಕರು ನಮಗೆ ಕರೆ ಕೊಟ್ಟಿದ್ದಾರೆ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಆದ್ದರಿಂದ ಯಾರು ಉಗ್ರಗಾಮಿಗಳಿದ್ದಾರೋ ಅವರಿಂದಾಗಿ ಇವತ್ತು ಈ ಒಂದು ಯುದ್ಧದ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಏನು ಉಗ್ರವಾದಿಗಳ ದುರುದ್ದೇಶ ಭಾರತೀಯರನ್ನು ಪರಸ್ಪರ ಹಿಂದೂ ಮುಸ್ಲಿಂ ಕ್ರೈಸ್ತರಂತ ಮಾಡಿ ಕಚ್ಚಾಡಿಸಬೇಕಂತ ಅವರ ಉದ್ದೇಶ ಇದೆಯಾ? ಆದರೆ ಅದು ಆ ಉದ್ದೇಶ ಅವರಿಗೆ ಈಡೇರಲಿಲ್ಲ, ಅದು ವಿಫಲ ಆಗಿದೆ. ಇವತ್ತು ಎಲ್ಲ ಭಾರತೀಯರು ಒಂದಾಗಿ ನಮ್ಮ ಸೈನ್ಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಸರ್ಕಾರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಸೈನಿಕರಿಗೆ ದೇವನು ಅಲ್ಲಾಹನು ಶಕ್ತಿ ನೀಡಲಿ, ನಮ್ಮ ದೇಶಕ್ಕೆ ಆ ಒಂದು ರಕ್ಷಣೆ ಮಾಡುವಂತಹ ಆ ಒಂದು ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಅಲ್ಲಾಹನು ಧೈರ್ಯ ನೀಡಲಿ, ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.